ಆರ್ನಲ್ಲೇ ಇದ್ರು ಫೋನ್ ಮೊಮ್ಮಕ್ಕಳು ಮಾತಾಡ್ತಾನೆ ಇದ್ರು. ಇಲ್ಲಿಂದ ಬಂದು ಹಿಂಗ್ ಲಾಕ್ ತೆಗೆದು ಡೋರು ಇಲ್ಲಿ ಇಬ್ಬರು ಮಕ್ಕಳು ನೋಡ್ತಾ ಇದ್ದೀನಿ ನಾನು. ಇದೆಲ್ಲ ಇದಾಕೊಂಡ್ಬಿಟ್ಟಿದ್ರು. ಏನು ಮಂಕಿ ಟೋಪಿ ತರ ಸಣ್ಣ ಮಕ್ಳಿಗೆ ಹಾಕ್ತಾರಲ್ಲ, ಹಸಿರು ಕಲರ್ ಟೋಪಿ ಹಾಕೊಂಡಿದ್ರು. ಇಲ್ಲೇ ನಿಂತಿದ್ರು ಅವರು. ಈ ಕಡೆ ಒಬ್ಬ ನಿಂತಿದ್ದ. ನಾನು ನಮ್ಮ ಹುಡುಗರೇನು ನಾವು ಕಳ್ತನ ಆಗಿದ್ದೆ ಯಾವತ್ತು. ಈಗ 50 ವರ್ಷ ಆಯ್ತು ಮದ್ವೆಗೆ. ಕಳ್ತನ ಊರಲ್ಲೇ ಇಲ್ಲ. ಅವಾಗ ಏನ್ ಮಾಡಿದ್ವಿ, ಹಿಂಗೆ ನಿಂತಿದ್ನ ಹಂಗೆ ನೋಡ್ತಾ ಇದ್ದೆ. ಯಾರು ನಮ್ಮ ಹುಡುಗರಿದ್ದೆ ನೀರು ಬಟ್ಟೆ ಹಾಕಿ ಬಂದಿದಾರಲ್ಲ ಅಂತ ನಾನು ನನ್ನ ತಲೆ ಒಳಗೆ ಆ ಥರ ಹೇಳ್ತಾ ಇದ್ದೆ. ಮಕ್ಳು ಯಾರು ತೋಟಕ್ಕೆ ನೀರಿಗೆ ಬಿಡಕ್ಕೆ ಬರ್ತಾರೆ ನೈಟು ಅಂತ. ಇದು ಹಿಂಗೆ ನೋಡ್ತಾ ಇದ್ದೆ. ಬಂದು ಬಾಯಿ ಮಮ್ಮಿ ಕಂಡೆ ಬಿಟ್ಟ. ನನಗೆ ಯಾರು ಇರ್ಬೋದು ಅಂತ ನನಗೆ ತಲೆನೇ ಓಡಿಲ್ಲ. ಆಮೇಲೆ ಕೆಡಿಕೊಂಬಿಟ್ರು ಚಳಿಗಡೆ ಈ ಥರ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಕಾಮತ್, ಇದೀಗ ಪೊಲೀಸ್ ಅಧಿಕಾರಿಗಳ ಕುಟುಂಬಕ್ಕೇನೆ ರಕ್ಷಣೆ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಈ ಪ್ರಕರಣವನ್ನ ನೋಡ್ತಾ ಇದ್ದಾಗ ಅನುಮಾನಗಳು ಬರ್ತಾ ಇದೆ. ಏನ್ ನಡೀತಾ ಇದೆ ಹಾಗಾದ್ರೆ ಭದ್ರಾವತಿಯಲ್ಲಿ? ಭದ್ರಾವತಿಯಲ್ಲಿ ನಡೀತಾ ಇದೆ ಪೊಲೀಸರ ಅರಾಜಕತೆ. ಪೊಲೀಸ್ ಕುಟುಂಬಕ್ಕೆ ಅವರು ಯಾವುದೇ ರೀತಿಯ ಭದ್ರತೆ ಕೊಡುವ ಕೆಲಸವನ್ನು ಮಾಡ್ತಾ ಇಲ್ಲ. ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಮಾಡ್ತಾ ಇಲ್ಲ. ಅದರ ಬದಲು ಓಸಿ, ಇಸ್ಪಿಟ್ಟು, ತೂರಾಬಿಲ್ಲೆ ಈ ರೀತಿ ದಂಧೆಕೋರರ ಜೊತೆಗೆ ಶಾಮೀಲಾಗಿ ಆಟಗಳನ್ನು ಆಡಿಸ್ತಾರೆ. ಅಕ್ರಮ ದಂಧೆಗಳಿಗೆ ಸಾಥ್ ಕೊಡ್ತಾರೆ. ಮಂತ್ಲಿ ಅವ್ರಿಗೆ ಸಿಗ್ತಕ್ಕಂಥ ಏನು ಮಾಮೂಲಿ ಇದೆ ಅದನ್ನು ತೆಗೆದುಕೊಳ್ಳೋದ್ರಲ್ಲಿ ಆಸಕ್ತಿ ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಭಾಳಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಯಾಕಂದರೆ 4 ತಿಂಗಳಾಯಿತು ಒಬ್ಬ ಸರಗಳ್ಳತನ ಪೊಲೀಸ್ ಅಧಿಕಾರಿಯ ಮನೆಯನ್ನು ನುಗ್ಗಿ ಒಂದು ಸರಗಳ್ಳತನ ಮಾಡಿದ್ದಾನೆ. ಪೊಲೀಸ್ ಕುಟುಂಬವನ್ನು ಮುಟ್ಟಿದ್ರೆ ಹುಷಾರ್ ಅಂತ ಹೇಳಿ ಒಂದು ಮೆಸೇಜ್ ಕೊಡೋಕ್ಕೆ ಈ ಪೊಲೀಸರಿಗೆ ಆಗ್ತಾ ಇಲ್ಲ ಅಂದರೆ ಹೇಗೆ? ಖುದ್ದು SP ಮಿಥುನ್ ಕುಮಾರ್ ಅವರು ಸಾಕಷ್ಟು ಬಾರಿ VCನಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂಥ ಕಳ್ಳತನ ಪ್ರಕರಣನ ಬೇಗ ಬೆನ್ನತ್ತಿ ಅದನ್ನು ಬೆದರಿಸಬೇಕು ಅಂತ ಹೇಳಿದ್ದಾರೆ. ಹಾಗೆ ಅಡಿಷನಲ್ SP ಅನಿಲ್ ಕುಮಾರ್ ಭೂಮರೆಡ್ಡಿ ಅವರು ಕೂಡ ಖುದ್ದು ನಮ್ಮ ಎದುರುಗಡೆ ಕೂಡ ಆ ಬಗ್ಗೆ ಹೇಳಿದ್ದಾರೆ. ಪೊಲೀಸ್ ಇಲಾಖೆಯ ಮರ್ಯಾದೆ ಪ್ರಶ್ನೆ, ಬೇಗ ಪತ್ತೆ ಮಾಡ್ರಪ್ಪ, ಇದಕ್ಕೊಂದು ಸ್ಪೆಷಲ್ ಟೀಮ್ ಮಾಡ್ರಪ್ಪ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಭದ್ರಾವತಿಯ DSP ಆದಿಯಾಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಉಡಾಫೆ ಉತ್ತರವನ್ನು ಕೊಟ್ಕೊಂಡು ಕೂತಿದ್ದಾರೆ. ಪೂರ್ವ ವಲಯದ IGP ರವಿಕಾಂತೇಗೌಡರು ಇದನ್ನು ಸೀರಿಯಸ್ ಆಗಿ ತಗೋಬೇಕು. ಯಾಕಂದರೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿಯ ಮೇಲೆ ಯಾವ ಅಧಿಕಾರಿಯ ನಿಯಂತ್ರಣ ಕೂಡ ಇಲ್ಲ. ಭದ್ರಾವತಿಯಲ್ಲಿ ಪೊಲೀಸರು ಆಡಿದ್ದೇ ಆಟ ಆಗಿದೆ, ಅಲ್ಲಿ ಪ್ರಭಾವಶಾಲಿಗಳು ಹೇಳಿದ್ದೇ ಆಟ ಆಗಿದೆ. ಇಂಥ ಸಂದರ್ಭದಲ್ಲಿ ಪೊಲೀಸ್ ಕುಟುಂಬಕ್ಕೆ ನ್ಯಾಯ ಸಿಗ್ತಕ್ಕಂಥದ್ದು ಬಹಳ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ರಾಜೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಈವರೆಗಿನ ಪ್ರಮುಖ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.